ಇನ್ನು ರಾಜ್ಯದಲ್ಲಿ ಹೆಚ್ಚಿನ ಸೀಟ್ಗಳನ್ನು ಗೆಲ್ಲೋದಕ್ಕೆ ಕಾಂಗ್ರೆಸ್ ಅಬ್ಬರದ ಕ್ಯಾಂಪೇನ್ಗಳಲ್ಲಿ ಬ್ಯುಸಿಯಾಗಿದೆ. ಇವತ್ತು ಭಾನುವಾರ ಅನ್ನೋದನ್ನು ಲೆಕ್ಕಿಸದೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬಹಳ ದೊಡ್ಡ ಮಟ್ಟದ ಪ್ರಚಾರದಲ್ಲಿ ಮುಳುಗಿದ್ರು. ಶೋಭಾ ಕರಂದ್ಲಾಜೆ, ಯಾವತ್ತಾರು ನೀವು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಿಸಲಿಕ್ಕೆ ಪ್ರಯತ್ನ ಪಟ್ಟೇನಮ್ಮ? ಗೋ ಬ್ಯಾಕ್ ಶೋಭಾ, ಗೋ ಬ್ಯಾಕ್ ಶೋಭಾ ಅಂತ ಹೇಳಿದವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ಅಭ್ಯರ್ಥಿ ಮಾಡಿದ್ದಾರೆ. ಒಂದೊಂದು ಕ್ಷೇತ್ರದಲ್ಲೂ ತಂತ್ರಗಾರಿಕೆ, ಒಂದೊಂದು ಕದನ ಕಣವನ್ನು ಗೆಲ್ಲುವ ಗುರಿ. ಲೋಕ ಅಖಾಡದಲ್ಲಿ ಬಿಜೆಪಿ ಜೆಡಿಎಸ್ಗಿಂತ ಹೆಚ್ಚಿನ ಸೀಟು ನಾವೇ ಗೆಲ್ಲಬೇಕು ಅಂತ ಕಾಂಗ್ರೆಸ್ ಪಣ ತೊಟ್ಟಿದೆ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಅಬ್ಬರದ ಪ್ರಚಾರದಲ್ಲಿ ಮುಳುಗಿ ಹೋಗಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಪರ ಸಿಎಂ ಪ್ರಚಾರ ಮಾಡಿದ್ರು. ದಾಸರಹಳ್ಳಿಗೆ ಭೇಟಿ ನೀಡಿದ ಸಿಎಂಗೆ ಕಾಂಗ್ರೆಸ್ ಕಾರ್ಯಕರ್ತರು ಬೃಹತ್ ಹೂವಿನ ಹಾರ ಹಾಕಿ ಸ್ವಾಗತಿಸಿದ್ರು. ನಂತರ ಸಿಎಂ ಸಿದ್ದರಾಮಯ್ಯ ದೀಪ ಬೆಳಗಿಸುವ ಮೂಲಕ ಪ್ರಚಾರಕ್ಕೆ ಚಾಲನೆ ನೀಡಿದ್ರು. ಪ್ರಚಾರ ಸಭೆಯಲ್ಲಿ ಶೋಭಾ, ದೇವೇಗೌಡ ವಿರುದ್ಧ ಸಿಎಂ ಗುಡುಗು. ಪ್ರಚಾರ ಸಭೆಯಲ್ಲಿ ಶೋಭಾ ಕರಂದ್ಲಾಜೆ ವಿರುದ್ಧ ಕಿಡಿಕಾರಿದ ಸಿಎಂ, ಚಿಕ್ಕಮಗಳೂರು, ಉಡುಪಿಯಲ್ಲಿ ಅವರಿಗೆ ಗೋ ಬ್ಯಾಕ್ ಅಂತ ಹೇಳಿದ್ರು. ಇಲ್ಲೂ ಹಾಗೆ ಅನ್ಬೇಕು ಅಂತ ಕಾಲೆಳೆದ್ರು. ಅಷ್ಟೇ ಅಲ್ಲ, ದೇವೇಗೌಡರು ನನ್ನ ಗರ್ವ ಭಂಗ ಮಾಡಬೇಕು ಅಂದಿದ್ದಾರೆ. ಆಗ ನಾನು ನನಗ್ ಗರ್ವ ಇದ್ರೆ ತಾನೆ ಅಂತ ಪ್ರಶ್ನಿಸಿದ್ದೀನಿ ಅಂತ ಸಿಎಂ ಹೇಳಿದ್ರು. ಉಡುಪಿ, ಚಿಕ್ಕಮಗಳೂರಿನಲ್ಲಿ ಗೋ ಬ್ಯಾಕ್ ಶೋಭಾ, ಗೋ ಬ್ಯಾಕ್ ಶೋಭಾ ಅಂತ ಹೇಳಿದವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ಅಭ್ಯರ್ಥಿ ಮಾಡಿದ್ದಾರೆ. ಇಲ್ಲಿ ಏನ್ ಮಾಡ್ಬೇಕು ನೀವು? ಗೋ ಬ್ಯಾಕ್ ಶೋಭಾ, ಗೋ ಬ್ಯಾಕ್ ಶೋಭಾ ಅಂತ ಹೇಳ್ಬೇಕ ಬೇಡ? ಯಾರ್ದು ಕೇಂದ್ರ ಸರ್ಕಾರ? ಶೋಭಾ ಕರಂದ್ಲಾಜೆ, ಯಾವತ್ತಾರು ನೀವು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಿಸಲಿಕ್ಕೆ ಪ್ರಯತ್ನ ಪಟ್ಟೇನಮ್ಮ? ಇಲ್ಲ. ಮತ್ತೆ ಯಾಕೆ ವೋಟ್ ಕೊಡ್ತೀರಿ ಇವ್ರಿಗೆ? ವೋಟ್ ಕೊಡ್ತೀರಾ? ಕುಡಿಯೋ ನೀರು ಬೇಕೋ ಬೇಡ ನಿಮ್ಗೆ? ಮೇಕೆದಾಟು ಯೋಜನೆ ಆಗ್ಬೇಕೋ ಬೇಡ? ಸಿದ್ದರಾಮಯ್ಯನ ಗರ್ವಭಂಗ ಮಾಡ್ಬಿಡ್ತೀನಿ. ನಾನು ಹೇಳಿದೆ, ದೇವೇಗೌಡ್ರೆ ನನಗೆ ಗರ್ವನೇ ಇಲ್ಲಪ್ಪ, ಇನ್ ಭಂಗ ಇಲ್ಲ. ಭಂಗ ಎಲ್ರಿ ಮಾಡ್ತೀರಿ ನೀವು? ಗರ್ವನೇ ಇಲ್ವಲ್ಲ ನನಗೆ. ಗರ್ವ ಇದ್ರೆ ತಾನೇ ಭಂಗ ಮಾಡೋದು. ಕೋಪಿಸ್ಕೊಬಿಟ್ರು. ಸಹೋದರ ಡಿಕೆ ಸುರೇಶ್ ಪರ ಡಿಸಿಎಂ ಡಿಕೆ ಪ್ರಚಾರ. ಒಂದ್ ಕಡೆ ಸಿಎಂ ರಾಜೀವ್ ಗೌಡ ಪರ ಕ್ಯಾಂಪೇನ್ ಮಾಡ್ತಾ ಇದ್ರೆ, ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಡಿಕೆ ಸುರೇಶ್ ಪರ ಪ್ರಚಾರ ಮಾಡಿದ್ರು. ಬೆಂಗಳೂರಿನ ಅಪಾರ್ಟ್ಮೆಂಟ್ಗಳಿಗೆ ಭೇಟಿ ನೀಡಿದ ಡಿಕೆ ಸುರೇಶ್ ರನ್ನ ಗೆಲ್ಲಿಸುವಂತೆ ಮನವಿ ಮಾಡಿದ್ರು. ಇಲ್ಲಿನ ಸಮಸ್ಯೆಗೆ ನಾವೇ ಸ್ಪಂದಿಸಬೇಕು, ದೆಹಲಿಯಿಂದ ಯಾರೂ ಬರಲ್ಲ ಅಂತ ಬಿಜೆಪಿ ನಾಯಕರುಗಳಿಗೆ ಕೌಂಟರ್ ಕೊಟ್ರು. ಈಗ ನಾನು ಬಂದಿರೋದು ನಮ್ಮ ಡಿಕೆ ಸುರೇಶ್ಗೆ, ನಮ್ಮ ಬ್ರದರ್ಗೆ ಸಹಾಯ ಮಾಡಿದ್ರು. ನಿಮ್ ಕೆಲಸ ಆಗ್ಬೇಕು. ಯಾರು ಮಾಡ್ತಾರೆ? ಸರ್ಕಾರ ಮಾಡಬೇಕು. ಡೆಲ್ಲಿಲಿರೋರು ಯಾರು ಬಂದು ನಿಮ್ ಕೆಲಸ ಮಾಡಕ್ಕಾಗಲ್ಲ. ಆಗ್ತದ? ನಿಮ್ಮ ರೋಡ್ ಸಮಸ್ಯೆ ಇರ್ಬೋದು, ನಿಮ್ಮ ಈ ಹ್ಯಾಂಡ್ ಓವರ್ ಸಮಸ್ಯೆ. ಮಂಡ್ಯ ವಶಕ್ಕಾಗಿ ಕಾಂಗ್ರೆಸ್ ವಿಶೇಷ ತಂಡ ರಚನೆ. ಮಂಡ್ಯ ಹಾಸನವನ್ನ ಗಂಭೀರವಾಗಿ ಪರಿಗಣಿಸಿರುವ ಕಾಂಗ್ರೆಸ್ ಹೈಕಮಾಂಡ್ ಮಂಡ್ಯ ಕ್ಷೇತ್ರಕ್ಕಾಗಿ ವಿಶೇಷ ತಂಡವನ್ನ ರಚಿಸಿದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ನೇತೃತ್ವದಲ್ಲಿ ತಂಡ ರಚನೆಯಾಗಿದ್ದು, ಹೈಕಮಾಂಡ್ ನಾಯಕರೇ ಇದನ್ನ ಮಾನಿಟರಿಂಗ್ ಮಾಡಲಿದ್ದಾರೆ. ಈ ತಂಡ ಏನೆಲ್ಲ ಮಾಡುತ್ತೆ ಅಂತ ನೋಡೋದಾದ್ರೆ, ಕುಮಾರಸ್ವಾಮಿ, ಪ್ರಜ್ವಲ್ ರನ್ನ ಹಣಿಯೋದಕ್ಕೆ ರಚನೆಯಾಗಿರುವ ಕಾರ್ಯಾಧ್ಯಕ್ಷರ ವಿಶೇಷ ತಂಡ ವಾರ್ ರೂಮ್ ನಿರ್ವಹಣೆ ಮಾಡಲಿದೆ. ಜೊತೆಗೆ ಕಾರ್ಯಕರ್ತರ ಜೊತೆಗೆ ನೇರ ಸಂಪರ್ಕದಲ್ಲಿ ಇರುತ್ತೆ. ಇತ್ತ ಹಾಸನದಲ್ಲಿ ಗೌಡರ ಕುಟುಂಬಕ್ಕೆ ಟಕ್ಕರ್ ನೀಡೋದಕ್ಕೆ ಪ್ಲಾನ್ ಮಾಡಿದ್ದು, ಗೌಡರ ಕುಟುಂಬದ ವಿರುದ್ಧ ಇರುವ ವಿರೋಧಿ ಅಲೆಯನ್ನ ಬಳಕೆ ಮಾಡಿಕೊಳ್ಳೋಕೆ ಈ ತಂಡ ಕಾರ್ಯನಿರ್ವಹಿಸುತ್ತೆ. ಸ್ಥಳೀಯ ಪ್ರಭಾವಿಗಳ ಮೂಲಕ ಮನೆ ಮನೆಗೆ ತಲುಪೋದಕ್ಕೆ ರೂಟ್ ಮ್ಯಾಪ್ ಅನ್ನ ಸಿದ್ಧಪಡಿಸಿದೆ. ಇಪ್ಪತ್ತು ಕ್ಷೇತ್ರ ಗೆಲ್ಲೋ ಟಾರ್ಗೆಟ್ ಇಟ್ಕೊಂಡಿರುವ ಕಾಂಗ್ರೆಸ್ ಬಿಜೆಪಿಯ ತಂತ್ರಗಳನ್ನ ಛಿದ್ರಗೊಳಿಸೋದಕ್ಕೆ ತಮ್ಮ ಬತ್ತಳಿಕೆಯಲ್ಲಿರುವಂತಹ ಅಸ್ತ್ರಗಳನ್ನ ಪ್ರಯೋಗಿಸ್ತಾ ಇದೆ. ಇದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.